ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 2 ಕುಂಬಳಕಾಯಿ ತೆಗೆದುಕೊಂಡಿದ್ದೀನಿ, ಸಣ್ಣದಾಗಿರುವಂಥವು ಸಿಹಿ ಕುಂಬಳಕಾಯಿ. ಈ ಎರಡರಿಂದ ನಾನು ಬಸ್ಸಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಅಲಸಂದಿ ಕಾಳು ತೆಗೆದುಕೊಂಡಿದ್ದೀನಿ. ಹಸಿ ಅಲಸಂದಿ ಕಾಳು ಇದು, ಹಸಿ ಅಲಸಂದಿ ಕಾಳು ಮತ್ತು ಒಣಗಿರುವಂತಹ ಕಡಲೆ ಬೀಜ ತೆಗೆದುಕೊಂಡಿದ್ದೀನಿ. ಈ ಇಷ್ಟರಿಂದ ನಾನು ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ನಾವು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳೋಣ. ನೋಡಿ, ಈ ದಪ್ಪದ ಚೆಂಬಲ್ಲಿ 2 ಚೆಂಬು ನೀರನ್ನು ಸೇರಿಸ್ತಾ ಇದ್ದೀನಿ. ನೀವು ಅಳತೆ ಪ್ರಕಾರ ಈ 2 ಚೆಂಬು ನೀರನ್ನು ಸೇರಿಸ್ಕೋಬೋದು. ಬೇಕಂದರೆ ಸ್ವಲ್ಪ ಚಿಕ್ಕದಾದ ಚೆಂಬು ಆದರೆ 3 ಚೆಂಬು ನೀರನ್ನು ಸೇರಿಸ್ಕೊಳ್ಳಿ. ಈಗ ಅಲಸಂದಿ ಕಾಳು ಜೊತೆ ಕಡಲೆ ಬೀಜನ ಸೇರಿಸಿ ನೀಟಾಗಿ ತೊಳೆಯೋಣ. ಈ ಕಾಳನ್ನು, ತೊಳೆದಿರುವಂಥ ಕಾಳನ್ನು ಪಾತ್ರೆಗೆ ಸೇರಿಸೋಣ, ಬೇಯಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಕುಂಬಳಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ. ಕುಂಬಳಕಾಯಿ ನೋಡಿ ಇಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ, ಎರಡೂ ಕೂಡ. ಅಲಸಂದಿ ಕಾಳು ಹಸಿದಾಗಿರೋದ್ರಿಂದ ಬೇಗನೆ ಬೆಂದಿರುತ್ತೆ, ಅದರಿಂದಾಗಿ ನಾನು ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೆಂದಿದೆ. ಈಗ ನಾನು ಕುಂಬಳಕಾಯಿ ಎಲ್ಲ ಸೇರಿಸ್ತಾ ಇದ್ದೀನಿ. ಒಂದು 5-6 ನಿಮಿಷ ಬೇಯಲಿ ಕುಂಬಳಕಾಯಿ ಕಾಳು ಜೊತೆ. ಅಷ್ಟರಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿನ ಸುಳಿದಿಟ್ಕೊಳ್ಳೋಣ. ನೋಡಿ, ಕುಂಬಳಕಾಯಿ ಆ ರೀತಿ ಚಾಕದಲ್ಲಂದರೆ ಬೆಂದಿದೆ. ಈಗ ನಾವು ಉಪ್ಪನ್ನು ಸೇರಿಸೋಣ. ಒಂದು 5 ನಿಮಿಷಕ್ಕೆಲ್ಲ ಆ ರೀತಿ ಬೇಯುತ್ತೆ. ಉಪ್ಪು ಹಾಕಿದ ಮೇಲೆ ಒಂದು 3 ನಿಮಿಷ ಬೇಯಿಸಿದರೆ ಸಾಕು. ಅದರ ಜೊತೆಗೆ 3 ಟೊಮೆಟೊ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಒಂದು 2 ನಿಮಿಷ ಬೆಂದರೆ ಸಾಕು. ಟೊಮೆಟೊ ಬೆಂದಿದೆ, ಅದನ್ನು ತೆಗೆದುಬಿಡೋಣ ಪಾತ್ರೆಗೆ. ಈಗ ಬೇಸಿಗೆ ಥರ ಇದೆಯಲ್ಲ ಸೆಕೆ, ಅದರಿಂದ ಬೇಗನೆ ಬೇಯುತ್ತೆ ಟೊಮೆಟೊ. ನೀರು ಒಂದು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ, ಆರಲಿ ಅಂತ, ಟೊಮೆಟೊ ಜೊತೆ ಇರಲಿ ಅಂತ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಟೇಸ್ಟಾಗಿರುತ್ತೆ. ಪಲ್ಯ, ಬಸ್ಸಾರು ಬಹಳ ಚೆನ್ನಾಗಿರುತ್ತೆ. ಈಗ ಹುಣಸೆಹಣ್ಣು ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಟೊಮೆಟೊ ಜೊತೆಗೆ. ನೆನೆಯಲಿ ಅದು. ಈಗ ಕಾಳು ಕುಂಬಳಕಾಯಿ 2 ಬೆಂದಿದೆ. ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಕಾಳೊಂದು ಕಡೆ, ನೀರೊಂದು ಕಡೆ ಬಗ್ಗಿಸ್ಕೊಂಬಿಡೋಣ. ತುಂಬಾ ಬೇಯಿಸೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್, ಯಾಕಂತಂದರೆ ಸೀದೋಗ್ಬಿಡುತ್ತೆ ಕುಂಬಳಕಾಯಿ, ಚೆನ್ನಾಗಿರೋದಿಲ್ಲ. ಅದರಿಂದಾಗಿ ನಾನು ಹೇಳಿದ ಟೈಮ್ ಪ್ರಕಾರ ನೀವು ಬೇಯಿಸ್ಕೊಳ್ಳಿ. ಪಲ್ಯನೂ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟಾಗಿರುತ್ತೆ. ತುಂಬ ಸೀದೋಗಿಬಿಟ್ರೆ ಸಿಹಿ ಜಾಸ್ತಿ ಬಂದುಬಿಡುತ್ತೆ, ಸಾಂಬಾರು ಚೆನ್ನಾಗಿರೋದಿಲ್ಲ. ನಾವು ಬೇರೆ ಪಾತ್ರೆಗೆ ಬಗ್ಗಿಸ್ಕೊಳ್ಳೋವಾಗೇ ನೋಡಿ, ಕಾಳು ಎಲ್ಲ ತಳದಲ್ಲೇ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಮಾತ್ರ ಪಲ್ಯದ ಜೊತೆ ಹೋಗುತ್ತೆ, ಇನ್ನು ಕಾಳೆಲ್ಲ ಕೆಳಗಡೆನೇ ಇರುತ್ತೆ. ಈಗ ಈ ಕಾಳನ್ನು ಮಾತ್ರ ನಾವು ರುಬ್ಕೋಬೇಕು ಸಾಂಬಾರಿಗೆ. ಈಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಈರುಳ್ಳಿನ ತೆಗೆದುಕೊಳ್ತಾ ಇದ್ದೀನಿ, ಅದು ಮಸಾಲೆಗೆ. ಮತ್ತು ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿನ, ಸಣ್ಣದಾಗಿರುವಂತಹ ಬೆಳ್ಳುಳ್ಳಿನ 2 ತೆಗೆದುಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಒಣಗಿರುವಂತಹ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ.
ಒಂದು 10 ಕಾಳುಮೆಣಸು ಮತ್ತು 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಆಯಿಲು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಫ್ರೈ ಮಾಡೋದು ಬೇಡ, ಸ್ವಲ್ಪ ಮಾತ್ರ ಫ್ರೈ ಮಾಡಿದರೆ ಸಾಕು. ಒಳ್ಳೆ ಘಮ ಬರೋ ತನಕ ಫ್ರೈ ಮಾಡೋಣ. ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಆಯಿತು ಫ್ರೈ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳೋಣ. ಹಣ್ಣೊಂದು ಒಣಮೆಣಸಿನ್ಕಾಯಿ ನೋಡಿ ಫ್ರೈ ಮಾಡಿರೋದು, ಇದು ಕೂಡ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಈಗ ಅದರ ಜೊತೆಗೆ ನಾವು ಫ್ರೈ ಮಾಡ್ಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಸೇರಿಸ್ಕೊಳ್ಳೋಣ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತರಿತರಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತರಿತರಿಯಾಗಿ ರುಬ್ಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ 3/4 ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ಮನೆಯಲ್ಲಿರುವಂಥದ್ದು ಸೇರಿಸ್ತಾ ಇದ್ದೀನಿ. ಮತ್ತು ಅದರ ಜೊತೆಗೇ ಟೊಮೆಟೊ ಕೂಡ ನಾನು ತೆಗೆದಿಟ್ಕೊಂಡಿರುವಂತಹ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಪಾತ್ರೆಯಲ್ಲಿರುವಂತಹ ಕಾಳು ಕೂಡ ಸೇರಿಸ್ತಾ ಇದ್ದೀನಿ. ಒಂದು 3 ಸೌಟಷ್ಟು ಇರುತ್ತೆ, ಎಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಕೂಡ ನಾವು ನೀರನ್ನು ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನುಣ್ಣಗೆ. ನೋಡಿ ಆ ರೀತಿ ನುಣ್ಣಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಹಾ, ಏನು ಘಮ ಅಂತ ಬರ್ತಾಯಿದೆ ಅಂತಂದರೆ ಈ ಸಾಂಬಾರು ಅಷ್ಟು ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೀವು. ಈಗ ನಾವು ಮೊದಲು ಪಲ್ಯಕ್ಕೆ ಒಗ್ಗರಣೆ ಕೊಡೋಣ, ಆನಂತರ ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ನೋಡಿ ಈ ಸ್ಪೂನಲ್ಲಿ 3 ಸ್ಪೂನಷ್ಟು ಆಯಿಲನ್ನು ತೆಗೆದುಕೊಳ್ತಾ ಇದ್ದೀನಿ. ಸಾಕಷ್ಟು ಆಯಿಲು. ಅದರ ಜೊತೆಗೆ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಫ್ರೈ ಆಗಲಿ. ನೆಗಡಿಯಾಗಿ ಗಂಟೆ ಇನ್ಫೆಕ್ಷನ್ ಆಗಿದೆ ಫ್ರೆಂಡ್ಸ್. ಮಾತಾಡೋಕ್ಕೆ ಒಂದು ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಈಗ ಅದರ ಜೊತೆಗೆ ನಾನು ಒಂದು 8 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಖಾರ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು. ಮತ್ತು ಈರುಳ್ಳಿ, ಒಂದು ದಪ್ಪದಾಗಿರುವಂತಹ ಈರುಳ್ಳಿ 2 ಕಟ್ ಮಾಡ್ಕೊಂಡಿರುವಂಥ ಸಣ್ಣದಾಗಿರುವಂಥದ್ದು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ನೀವು ಎಷ್ಟು ಹಾಕಿದರೂ ಅಷ್ಟು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಪಲ್ಯ ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದಕ್ಕೆ ಮುಖ್ಯ. ಹಸಿಮೆಣಸಿನ್ಕಾಯಿ ನೀವು ಬೇಕಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಈರುಳ್ಳಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಫ್ರೈ ಆಗಲಿ. ತುಂಬಾ ಕಪ್ಪಗೆ ಮಾಡಿಬಿಡಬೇಡಿ ಈರುಳ್ಳಿನ. ತುಂಬಾ ಕಪ್ಪಗಾದರೆ ಟೇಸ್ಟ್ ಹೋಗ್ಬಿಡುತ್ತೆ. ಈರುಳ್ಳಿ ಆ ರೀತಿ ಫ್ರೈ ಆಗಬೇಕಷ್ಟೇ. ಈಗ ಪಲ್ಯನ ಸೇರಿಸೋಣ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾವು ಕಾಳು ಎಷ್ಟು ಹಾಕಿದ್ರೂ ಅಷ್ಟು ಚೆನ್ನಾಗಿರುತ್ತೆ. ಹಸಿ ಕಾಳು ಪಲ್ಯಕ್ಕೆ ಸಾಂಬಾರು ಜೊತೆ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಎರಡನ್ನು ನಾನು ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಸ್ಟವನ್ನು ಆಫ್ ಮಾಡಬಾರ್ದು, ಸಿಮ್ಮಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತೇವಾಂಶ ಸ್ವಲ್ಪ ಹೀರ್ಕೊಳ್ಳೋ ತನಕ ಪಲ್ಯ ಅಳಿಸೋಗ್ದಿರ ಇರುತ್ತೆ ಅಂತ, ತೇವಾಂಶ ಹೀರ್ಕೊಳ್ಳಿ ಅಂತ ಹೇಳೋದು.
ಈ ಪಲ್ಯ ನಾವು ಸಾಯಂಕಾಲ ತನಕ ಹಾಗೆ ಇಟ್ಕೋಬೋದು, ರಾತ್ರಿ ಕೂಡ ತಿನ್ಬೋದು ಬೇಕಂದರೆ, ಅಳಿಸೋಗಲ್ಲ. ನೋಡಿ ತೇವಾಂಶ ಹೀರ್ಕೊಂಡಿದೆ. ಅಷ್ಟರ ತನಕ ನಾವು ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ, ಪಲ್ಯ ಟೇಸ್ಟಾಗಿ ಬರುತ್ತೆ. ಮತ್ತು ನೀವು ಬೆಳಗ್ಗೆ ಏನಾದರೂ ಮಾಡಿದರೆ ರಾತ್ರಿ ತನಕ ಇರುತ್ತೆ ಫ್ರೆಂಡ್ಸ್, ಕೆಡಲ್ಲ ಪಲ್ಯ. ಆಯಿತು ಪಲ್ಯ. ಈಗ ನಾವು ಅದೇ ಪಾತ್ರೆನ ಇಟ್ಕೊಂಡು ನಾವು ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ನೋಡಿ ಅದೇ ಸ್ಪೂನಲ್ಲಿ 3 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ತೆಗೆದಿಟ್ಕೊಂಡಂತಹ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಫ್ರೈ ಆಗಲಿ. ಸ್ವಲ್ಪ ಪುಡಿ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ, ಯಾಕಂದರೆ ನಾವು ಬೇಯಿಸುವಾಗ ಸ್ವೀಟ್ ಬಂದಿರುತ್ತೆ ಸಾಂಬಾರು. ಈಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆ ಎಲ್ಲ ಪಾತ್ರೆಗೆ ಸೇರಿಸೋಣ. ಈಗ ಹುಣಸೆ ಹುಳಿ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುಳಿ ಹೆಚ್ಚಿಗೆ ಇದ್ದರೆ ಸ್ವೀಟು ಅನ್ನೋದು ಕಾಣಿಸಲ್ಲ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು. ನೋಡಿ ಬೇಯಿಸಿರುವಂಥ ನೀರಿನ ಇದೆ, ನಾನು ಎಲ್ಲ ಸೇರಿಸ್ತಾ ಇದ್ದೀನಿ. ತುಂಬಾ ಗಟ್ಟಿ ಬೇಡ, ತುಂಬಾ ತೆಳುವು ಬೇಡ, ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸಾಕು ಇಷ್ಟು ಗಟ್ಟಿ. ಇನ್ನು ಸ್ವಲ್ಪ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ತುಂಬ ಗಟ್ಟಿ ಇದೆ. ಅದರಿಂದ ನೀವು ಬೇಕಂದರೆ ಸೇರಿಸ್ಕೋಬೋದು ನೀರು, ಏನು ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ ಸಾಂಬಾರು. ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಅಷ್ಟೇ. ನಾವು ನೀರು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಈ ಸಾಂಬಾರು ಒಂದು 2-3 ನಿಮಿಷ ಕುದಿ ಬಂದ ಮೇಲೆ ಕುದ್ದರೆ ಸಾಕು. ಕುದಿ ಬಂದಿದೆ, 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಪಲ್ಯ ಸಾಂಬಾರು 2 ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ಸಾಂಬಾರು. ತಿಂತಾ ಇದ್ದರೆ ನಿಜವಾಗ್ಲೂ ರೈಸ್ಗಾಗಲಿ ಮುದ್ದೆಗಾಗಲಿ ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಚಪಾತಿ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ, ಯಾಕಂತಂದರೆ ಸಿಹಿ ಇರುತ್ತಲ್ವ, ಅದರಿಂದಾಗಿ ಚಪಾತಿಗೆ ಸೂಪರಾಗಿರುತ್ತೆ. ಪಲ್ಯ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. 2 ಕುಂಬಳಕಾಯಿಯಿಂದ ಮಾಡಿದಂತಹ ಬಸ್ಸಾರು ಇದು, ತುಂಬ ಟೇಸ್ಟಾಗಿರುತ್ತೆ ಸಿಹಿ ಕುಂಬಳಕಾಯಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.